ಹಲೋ ಫ್ರೆಂಡ್ಸ್, ಹೌ ಟು ಪ್ರಿಪೇರ್ ಫಾರ್ GPSTR ಎಕ್ಸಾಮ್. ಇದು ಹಲವಾರು GPSTR ಎಕ್ಸಾಮ್ ಆಸ್ಪಿರೆಂಟ್ಸ್ನ ಮುಂದಿರುವಂತಹ ಬಹುದೊಡ್ಡ ಪ್ರಶ್ನೆ. ನಮ್ಮಲ್ಲಿ ಕನಸಿರುತ್ತೆ, ಆದರೆ ಅದನ್ನು ಸಾಕಾರ ಮಾಡಿಕೊಳ್ಳಿಕ್ಕೆ ಏನೆಲ್ಲ ಪ್ರಯತ್ನಗಳನ್ನು ಮಾಡಿಕೊಳ್ಬೇಕು ಅನ್ನುವಂತಹ ಕ್ಲಾರಿಟಿ ನಮ್ಮ ಮನಸ್ಸಲ್ಲಿ ಇರಬೇಕಾಗುತ್ತೆ. ಆ ಕ್ಲಾರಿಟಿಯನ್ನು ನೀಡಲಿಕ್ಕಾಗಿ ನಾನು ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೇನೆ, ಹೌ ಟು ಕ್ರ್ಯಾಕ್ GPSTR ಎಕ್ಸಾಮ್. ನಿಮಗೆಲ್ಲ ಗೊತ್ತಿರೋ ಹಾಗೆ 6th to 8th ಟೀಚರ್ಸನ್ನ ರಿಕ್ರೂಟ್ ಮಾಡ್ಕೊಳ್ತಾ ಇದ್ದಾರೆ ಸದ್ಯದಲ್ಲೇ. ಈ ಇಯರ್ ಎಂಡಲ್ಲಿ ಆ ರಿಕ್ರೂಟ್ಮೆಂಟ್ ಪ್ರೋಸೆಸ್ ಸ್ಟಾರ್ಟ್ ಆಗುವಂಥದ್ದು 100% ಪಕ್ಕಾ ಆಗಿದೆ. ಅದು ಎಷ್ಟೇ ನೋಟಿಫಿಕೇಶನ್ ಆಗಿರಲಿ, ಅದು ಎಷ್ಟೇ ಸಂಖ್ಯೆಯ ಪೋಸ್ಟ್ ಆಗಿರಲಿ, ಅದರಲ್ಲಿ ಒಂದು ಪೋಸ್ಟ್ ನಂದೇ ಅನ್ನುವಂತಹ ಕಾನ್ಫಿಡೆನ್ಸ್ ಇಟ್ಕೊಂಡು ನೀವು ಪ್ರಿಪ್ರೇಷನ್ ಅನ್ನ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ನಿಮ್ಮ ಕಾನ್ಫಿಡೆನ್ಸ್ ಅನ್ನ ಮತ್ತಷ್ಟು ಬೂಸ್ಟ್ ಮಾಡಲಿಕ್ಕೆ ಮತ್ತೆ ಯಾವ ರೀತಿ ಎಕ್ಸಾಮ್ ಪ್ರಿಪರೇಷನ್ ಮಾಡ್ಕೊಳ್ಬೇಕು ಅನ್ನುವಂತಹ ಸೂಕ್ತ ಸಲಹೆಗಳೊಂದಿಗೆ ನಾನಿವತ್ತು ಬಂದಿದ್ದೇನೆ. ನೋಡಿ, ಟು ಕ್ರ್ಯಾಕ್ ದಿಸ್ ಎಕ್ಸಾಮ್ ಯು ನೀಡ್ ಟು ಕೀಪ್ 3 ಪಾಯಿಂಟ್ಸ್ ಇನ್ ಯುವರ್ ಮೈಂಡ್. ಫಸ್ಟ್ ಒನ್, ಸ್ಟಡಿಯಿಂಗ್ ಹೋಲ್ ಸಿಲೆಬಸ್. ಸೆಕೆಂಡ್ ಒನ್, ಸಾಲ್ವಿಂಗ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್. ದೆನ್ ಥರ್ಡ್ ಒನ್ ಈಸ್ ಸಾಲ್ವಿಂಗ್ ಮಾಡೆಲ್ ಕ್ವಶನ್ ಪೇಪರ್ಸ್. ನೋಡಿ, ಸ್ಟಡಿಯಿಂಗ್ ಹೋಲ್ ಸಿಲೆಬಸ್. ಯಾವುದೇ ಒಂದು ಪರೀಕ್ಷೆಗೆ ಅದರದೇ ಆದಂತಹ ಪಠ್ಯಕ್ರಮ ಇರುತ್ತೆ, ಸಿಲೆಬಸ್ ಅನ್ನ ಕೊಟ್ಟಿರ್ತಾರೆ. ಸಿಲೆಬಸ್ ಏನಿಲ್ಲ ಅಂತಂದ್ರೆ ಒಂದು 10 ಪೇಜ್ ಅಂತೂ ಇದ್ದೇ ಇರತ್ತೆ. ಪ್ರತಿಯೊಂದು ಟಾಪಿಕ್ ಇನ್ನ ಫುಲ್ ಎಕ್ಸ್ಪ್ಲನೇಷನ್ ಆ ಸಿಲೆಬಸ್ ಅಲ್ಲಿ ಕೊಟ್ಟಿರ್ತಾರೆ. ಅಂದ್ರೆ ಮೇನ್ ಪಾಯಿಂಟ್ಸ್ ಕೊಡ್ತಾ ಹೋಗಿರ್ತಾರೆ. ಸಿಲೆಬಸ್ ನೋಡಿದ್ರೇನೆ ಅರ್ಧ ತಲೆನೋವು ಬರೋ ತರ ಇರತ್ತೆ, ಹೌದಲ್ವಾ? ನಿಮ್ಗೂ ಆ ಎಕ್ಸ್ಪೀರಿಯನ್ಸ್ ಆಗಿರತ್ತಲ್ವಾ? ಆದ್ರೆ ನೀವು ಹೋಲ್ ಸಿಲೆಬಸ್ನ ಹೇಗಪ್ಪ ಕವರ್ ಮಾಡೋದು ಅನ್ನುವಂಥ ತಲೆಬಿಸಿ ಮಾಡ್ಕೋಬೇಡಿ. ಹೇಳ್ತಾರೆ 6ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗೂ ಏನೆಲ್ಲ ಟೆಕ್ಸ್ಟ್ ಬುಕ್ಸ್ ಇರುತ್ತೆ ಅದನ್ನೆಲ್ಲ ನೀವು ನೀಟಾಗಿ ಓದ್ಕೋಬೇಕು ಅಂತ ಹೇಳಿ. ಆದ್ರೆ ನಾನು ಆ ಮಾತನ್ನ ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಯಾಕೆಂದ್ರೆ ಅದು ಅಷ್ಟು ಸುಲಭದ ಕೆಲಸ ಅಲ್ಲ. ಒಂದು ವೇಳೆ ಓದಿದ್ರೂ ಕೂಡ ಅದು ರಿಪೀಟೆಡ್ ಸ್ಟಡಿ ಆಗದೇ ಇದ್ರೆ ಅದನ್ನ ನೆನ್ಪಿಟ್ಕೊಳ್ಳಿಕ್ಕೆ ನಮ್ಮ ಕೈಲಿ ಆಗೋದಿಲ್ಲ. ಹಾಗಾಗಿ ಈ ಸಿಲೆಬಸ್ ಅನ್ನ ಕವರ್ ಮಾಡಲಿಕ್ಕೆ ಮೇಜರ್ ಆಗಿ ನಮಗೆ ಬೇಸ್ಮೆಂಟ್ ಆಗಿ ವರ್ಕ್ ಮಾಡುವಂಥದ್ದೇ ಈ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್. ಏನು ಮುಂಚೆ ಈ ಹಿಂದೆ ಏನ್ ಎಕ್ಸಾಮ್ಸ್ಗಳು ನಡೆದಿರುತ್ತಲ್ಲ, ಆ ಕ್ವಶನ್ ಪೇಪರ್ಸ್ ಗಳನ್ನ ನಾವು ಬೇಸ್ ಆಗಿ ಇಟ್ಕೊಂಡು ಸಿಲೆಬಸ್ ಅನ್ನ ಕವರ್ ಮಾಡಬೇಕಾಗತ್ತೆ. ನಿಮ್ಮಲ್ಲಿ ಪ್ರಶ್ನೆ ಬಂದಿರ್ಬೋದು, ಅದು ಹೇಗೆ ಸಾಧ್ಯ ಅಂತ ಹೇಳಿ. ನೋಡಿ, ಈಗ ನಾನು CBSET ಸ್ಟೂಡೆಂಟ್ ಆಗಿರೋದ್ರಿಂದ ಕೆಮಿಸ್ಟ್ರಿಯನ್ನೇ ತಗೊಳ್ಳೋಣ. ಕೆಮಿಸ್ಟ್ರಿಯಲ್ಲಿ ಒಂದು ಚಾಪ್ಟರ್ ಇಂದ ಒಂದು ಕ್ವಶನ್ ಬಂದಿರುತ್ತೆ. ಫಾರ್ ಎಕ್ಸಾಂಪಲ್, ಕೆಮಿಕಲ್ ಬಾಂಡಿಂಗ್ ಇಂದ ಯಾವುದೋ ಬಾಂಡಿಂಗ್ ಮೇಲೆ ಒಂದು ಕ್ವಶನ್ ಬಂದಿರುತ್ತೆ. ಆ ಕ್ವಶನ್ ಅನ್ನ ನೀವು ಸೆಪರೇಟ್ ಒಂದು ನೋಟ್ ಬುಕ್ ಅಲ್ಲಿ ಬರ್ಕೊಳ್ತೀರಾ. ಆ ಕ್ವಶನ್ ನೋಡಿದ ಕೂಡಲೇ ಇದು ಯಾವ ಚಾಪ್ಟರ್ ಅಂತ ಗೊತ್ತಾಗುತ್ತೆ. ಆ ಚಾಪ್ಟರ್ ನೇಮ್ ಅನ್ನ ಬರ್ಕೊಳ್ತೀರಾ. ಹೀಗೆ ಪ್ರತಿಯೊಂದು ಕ್ವಶನ್ ಅನ್ನು ಸೆಪರೇಟ್ ಆಗಿ ಬರ್ಕೊಂಡು ಅದು ಯಾವ ಚಾಪ್ಟರ್ ಇಂದ ಅಂತ ಹೇಳಿ ಅದ್ರ ಹತ್ರನೇ ಬರ್ಕೊಳ್ತಾ ಹೋಗ್ತೀರಾ. ಕೊನೆಗೆ ನಿಮಗೆ ಒಂದು ಸರ್ಟನ್ ಟಾಪಿಕ್ ಆಫ್ ಒಂದು ಟಾಪಿಕ್, ಕೆಲವೊಂದು ಟಾಪಿಕ್ಸ್ಗಳು, ಇಂಪಾರ್ಟೆಂಟ್ ಟಾಪಿಕ್ಸ್ಗಳು ನಿಮಗೆ ಸೆಗ್ರಿಗೇಟ್ ಆಗ್ತದೆ ಒಂದ್ ಕಡೆ. ಆ ಟಾಪಿಕ್ಸ್ ಅನ್ನ ನೀವು ಸ್ಟ್ರೆಸ್ ಮಾಡಿ ಓದಿದಾಗ ನಿಮಗೆ ಹೋಲ್ ಸಿಲೆಬಸ್ ಕವರ್ ಮಾಡಿದಷ್ಟೇ ಬೆನಿಫಿಟ್ ಸಿಗುತ್ತದೆ. ಓಕೆ, ಅಲ್ಲಿಗೆ ನಮ್ಗೆ 80% ಆಫ್ ದ ವರ್ಕ್ ಮುಗಿದ ಹಾಗೆ. ಏನು, ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅನ್ನ ಬೇಸ್ ಆಗಿ ಇಟ್ಕೊಂಡು ಸಿಲೆಬಸ್ ನ ಕವರ್ ಮಾಡ್ತಾ ಹೋಗೋದು. ನೆಕ್ಸ್ಟ್, ಇಲ್ಲಿ 80% ನಿಮ್ಮ ವರ್ಕ್ ಮಾಡಿರ್ತೀರ, ಇನ್ನು 20% ವರ್ಕ್ ಬಾಕಿ ಇರುತ್ತೆ. ಅದಕ್ಕೆ ನಿಮಗೆ ಪೂರಕವಾಗಿ ಸಹಾಯ ಮಾಡುವಂಥದ್ದೇ ಈ ಮಾಡೆಲ್ ಕ್ವಶನ್ ಪೇಪರ್ಗಳು. ಮಾಡೆಲ್ ಕ್ವಶನ್ ಪೇಪರ್ ಅಂದ್ರೆ ಅದು ಯಾವುದೇ ಎಕ್ಸಾಮ್ ಅಲ್ಲಿ, ಅಂದ್ರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳ ಆಗಿರೋದಿಲ್ಲ, ಅದು ಇನ್ನು ಮುಂಬರುವ ಪರೀಕ್ಷೆಗಳು ಹೀಗಿರಬಹುದು ಅನ್ನುವಂತಹ ಒಂದು ಐಡಿಯಾವನ್ನ ಕೊಡ್ತಾ ಇರುತ್ತೆ. ಈಗಾಗಲೇ ಸಾಕಷ್ಟು ಮಾರುಕಟ್ಟೆಯಲ್ಲಿ ಮಾಡೆಲ್ ಕ್ವಶನ್ ಪೇಪರ್ಸ್ಗಳು ಸಿಗುತ್ತೆ. ಹಾಗಾಗಿ ಅದು ಈಸಿಯಾಗಿ ಅವೈಲಬಲ್ ಇರೋದ್ರಿಂದ, ಹಾಗೆ ನಮಗೆ ಸಾಫ್ಟ್ ಕಾಪಿ ಕೂಡ ಕೆಲವೊಂದು ಆ್ಯಪ್ಗಳಲ್ಲಿ ಸಿಗುವಂಥದ್ದು. ಈ ತುಂಬ ಈಸಿಯಾಗಿ ಈ ಕ್ವಶನ್ ಪೇಪರ್ಸ್ಗಳು ಸಿಗೋದ್ರಿಂದ ಇನ್ನು 20% ಪ್ರಿಪರೇಷನ್ ನಿಮಗೆ ಈ ಮಾಡೆಲ್ ಕ್ವಶನ್ ಪೇಪರ್ಸ್ಗಳಿಂದ ಸಿಗುವಂಥದ್ದು. ಇದನ್ನೆಲ್ಲ ಇಟ್ಕೊಂಡು ನೀವು ಒಂದೆರಡು ಮಾಕ್ ಟೆಸ್ಟ್ ಅನ್ನ ಕೊಟ್ರೆ ನಿಮ್ಮ ಪ್ರಿಪರೇಷನ್ 100% ಆಗತ್ತೆ ಅಂತ ಹೇಳ್ತಾ ಇದ್ದೇನೆ. ಇಷ್ಟೆಲ್ಲ ನಾನು ಇಷ್ಟು ಕಾನ್ಫಿಡೆನ್ಸ್ ಆಗಿ ಹೇಳಲಿಕ್ಕೆ ಕಾರಣ ಅಂತಂದ್ರೆ, ನಾನು GPSTR ಎಕ್ಸಾಮ್ನ ಪಾಸ್ ಮಾಡಿದಂಥವಳು. ಈಗ ರೀಸೆಂಟ್ ಆಗಿ ಏನು 2021ರಲ್ಲಿ ಏನ್ ಎಕ್ಸಾಮ್ ಬರ್ದಿದ್ವಲ್ಲ, ಅದರಲ್ಲಿ
ಆಸ್ ಅ ಬಯಾಲಜಿಕಲ್ ಸೈನ್ಸ್ ಟೀಚರ್ ನಾನು ಅಪಾಯಿಂಟ್ ಆಗಿದ್ದು. ನನ್ನ ಕಥೆಯನ್ನ, ನನ್ನ ಒಂದು ಇಂಟ್ರೊಡಕ್ಷನ್ ನಿಮ್ಮ ಮುಂದೆ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ನಾನು BSc ಆಸ್ ಎ CBZ ಕೋರ್ಸಲ್ಲಿ ಕಾರವಾರದ ಧಾರವಾಡ ಯೂನಿವರ್ಸಿಟಿಯಲ್ಲಿ ಮುಗಿಸಿ, ಅದರ ನಂತರ ನಾನು MScಗೆ ಜಾಯ್ನ್ ಆದೆ. MSc ಇನ್ ಕೆಮಿಸ್ಟ್ರಿ ಫ್ರಮ್ ಮಂಗಳೂರು ಯೂನಿವರ್ಸಿಟಿ, ಮಂಗಳ ಗಂಗೋತ್ರಿಯಲ್ಲಿ 2015ನೇ ಇಸ್ವಿಯಲ್ಲಿ ನಾನು MSc ಕೆಮಿಸ್ಟ್ರಿಯನ್ನ ಮುಗಿಸ್ದೆ. ಕೆಮಿಸ್ಟ್ರಿ ಸೆಕೆಂಡ್ ಇಯರಲ್ಲಿ ಆಸ್ ಯೂಶುವಲ್ ಕ್ಯಾಂಪಸ್ ಸೆಲೆಕ್ಷನ್ಗೆ ಕಂಪನಿಗಳು ಬರ್ತಾ ಇತ್ತು. ಆ ರೀತಿ ಕ್ಯಾಂಪಸ್ ಸೆಲೆಕ್ಷನ್ ಬಂದಾಗ ನಾನು ಒಂದು ಬೆಂಗಳೂರಿನ ಒಂದು ಪ್ರತಿಷ್ಠಿತ ಕಂಪನಿಗೆ ಸೆಲೆಕ್ಷನ್ ಆದೆ. ಹಾಗೆ ಆ ಜಾಬನ್ನ ನಾನು ತಗೊಂಡು ಅಲ್ಲಿ ನಾನು 1 ಇಯರ್ ಸರ್ವ್ ಮಾಡಿದೆ. ಅಲ್ಲಿ R&D ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಅಲ್ಲಿ ಕಂಪನಿಯಲ್ಲಿ ವರ್ಕ್ ಮಾಡಿದೆ. ಆದ್ರೆ ಅದೇನೋ ಗೊತ್ತಿಲ್ಲ, ಟೀಚಿಂಗ್ ಕಡೆ ಒಂದು ಸೆಳೆತ. ಮತ್ತೆ ಹೆಣ್ಮಕ್ಳಿಗೆ ಟೀಚಿಂಗ್ ಸೈಡ್ ತುಂಬಾ ಬೆನಿಫಿಷಿಯಲ್ ಅಂತ ಅನ್ಸುತ್ತೆ ವೆನ್ ಕಂಪೇರ್ಡ್ ಟು ಕಂಪನಿ ಸೈಡ್. ಹಾಗಾಗಿ ನಾನು ನಿರ್ಧಾರ ಮಾಡಿದೆ, ಈ ಕಂಪನಿ ಕೆಲಸವನ್ನ ಬಿಟ್ಟು ನಾನು ಟೀಚಿಂಗ್ ಸೈಡ್ ಹೋಗ್ಬೇಕು ಅಂತ ಹೇಳಿ. ಆದ್ರೆ ಆಗಿನ ಕಾಲದಲ್ಲಿ, ಅಂದ್ರೆ ಆಗ ಒಂದು 5 ಇಯರ್ಸ್ ಬ್ಯಾಕ್ BEdಗೆ ತುಂಬಾ ಸ್ಕೋಪ್ ಇತ್ತು. ಮತ್ತೆ ಆ 1 ಇಯರ್ BEd ಏನಿತ್ತಲ್ವಾ ಅದನ್ನ 2 ಇಯರ್ಸ್ ಆಗಿ ಕನ್ವರ್ಟ್ ಮಾಡಿದ್ರು ನಾನ್ ಸೇರ್ಬೇಕು ಅನ್ಕೊಂಡಾಗ. ಆದ್ರೂ ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ಲಿಲ್ಲ. 1 ಇಯರ್ ಆಗ್ಲಿ 2 ಇಯರ್ ಆಗ್ಲಿ ನಾನು BEd ಮಾಡ್ಲೇಬೇಕು ಅಂತ ಹೇಳಿ ನಾನು BEdಗೆ ಕಂಪನಿ ಕೆಲಸ ಬಿಟ್ಟು ಬ್ರೇಕ್ ತಗೊಂಡು 2017 ಅಲ್ಲಿ ನಾನು BEdಗೆ ಜಾಯ್ನ್ ಆದೆ, ದಾವಣಗೆರೆ ಯೂನಿವರ್ಸಿಟಿ ಅಂಡರ್ ಒಂದು ಕಾಲೇಜ್ನಲ್ಲಿ. ಅಲ್ಲಿ ನನ್ನ BEd 2 ಇಯರ್ಸ್ನ ನಾನು ಸಕ್ಸಸ್ಫುಲ್ ಆಗಿ ಮುಗಿಸ್ದೆ. 2019 ಆಯ್ತು ಕಂಪ್ಲೀಟ್ ಆಗುವಾಗ. ಅಲ್ಲಿವರೆಗೂ ನಾವು ಯಾವುದೇ ಎಕ್ಸಾಮನ್ನ ನಾವು ಅಪ್ಲೈ ಮಾಡೋ ತರ ಇರಲಿಲ್ಲ, ಯಾಕೆಂದ್ರೆ ನನ್ನ BEd ಕಂಪ್ಲೀಟ್ ಆಗಿರ್ಲಿಲ್ಲ. ಮತ್ತೆ BEd ಆದ ಕೂಡಲೇ ನೋಟಿಫಿಕೇಶನ್ ಆಗ್ಬೇಕಲ್ವಾ, ಆಗ್ಲಿಲ್ಲ. ಅದಕ್ಕೆ ನಾನೇನ್ ಮಾಡಿದೆ, ಕೆಮಿಸ್ಟ್ರಿ ನಂದು ಮಾಸ್ಟರ್ಸ್ ಆಗಿದ್ರಿಂದ ಶಿವಮೊಗ್ಗದ ಒಂದು ಪ್ರತಿಷ್ಠಿತ ಕಾಲೇಜ್ DVS PU ಕಾಲೇಜ್ನಲ್ಲಿ ನಾನು ಆಸ್ ಎ PU ಕಾಲೇಜ್ ಲೆಕ್ಚರರ್ ಜಾಯ್ನ್ ಆದೆ. ಅಲ್ಲಿ ನಾನು ಸುಮಾರು ಒಂದು 4 ವರ್ಷಗಳ ಕಾಲ ವರ್ಕ್ ಮಾಡಿದೆ. ವರ್ಕ್ ಮಾಡ್ತಿರುವಾಗ್ಲೇ 15,000 ಟೀಚರ್ ಪೋಸ್ಟ್ ನೋಟಿಫಿಕೇಶನ್ ಆಗಿದ್ದು. ಅಗಾಧವಾದ ಪ್ರಮಾಣದಲ್ಲಿ ಟೀಚರ್ ಪೋಸ್ಟ್ ನೋಟಿಫಿಕೇಶನ್ ಆಗಿರುವಂಥದ್ದು ಫಸ್ಟ್ ಟೈಮ್ ಆಗಿತ್ತು. ಮತ್ತೆ ಬಯಾಲಜಿಕಲ್ ಸೈನ್ಸ್ನವರಿಗೆ ಅವಕಾಶ ನೀಡಿದ್ದಂಥದ್ದು ಫಸ್ಟ್ ಟೈಮ್ ಆಗಿತ್ತು. ಅದು 2 ಬಹಳ ಖುಷಿ ತರುವಂತಹ ವಿಚಾರ ಆಗಿತ್ತು. ಆದ್ರೆ ನಾನು ನನ್ನ ಟೀಚಿಂಗ್ ಪ್ರೊಫೆಷನ್ ಅನ್ನ ಬಿಡ್ಲಿಲ್ಲ. ಅಲಾಂಗ್ ವಿತ್ ಮೈ ಟೀಚಿಂಗ್ ನಾನು ಪ್ರಿಪರೇಷನ್ ಅನ್ನ ಮಾಡ್ತಾ ಹೋಗಿದ್ದು. ಅಂದ್ರೆ ನಮ್ದು CET ಕ್ಲಾಸ್ ಇರುತ್ತೆ, ನೀಟ್ ಕ್ಲಾಸ್ ಇರುತ್ತೆ, ಮತ್ತೆ ನಮ್ಮ ಸಿಲೆಬಸ್ನ ಕೂಡ ಕವರ್ ಮಾಡುವಂತಹ ಪ್ರೆಷರ್ ನಮ್ಗೆ ಇರುತ್ತೆ. ಆದ್ರೂ ಕೂಡ ನಾನು ಜಾಬ್ ಅನ್ನ ಬಿಡ್ಬೇಕು ಅನ್ನೋಂಥ ಆಲೋಚನೆಯನ್ನ ಮಾಡ್ಲಿಲ್ಲ. ನಾನು ಜಾಬ್ ಮಾಡ್ತಾನೆ ನಾನು ಈ ಎಕ್ಸಾಮ್ಗೆ ಪ್ರಿಪೇರ್ ಆಗಿದ್ದು. ಯಾವ ರೀತಿ ಜಾಬ್ ಮಾಡ್ತಾನೆ ಪ್ರಿಪೇರ್ ಆಗ್ಬೋದು ಅಂತ ನಾನೀಗ ನಿಮ್ಮ ಹತ್ರ ಕೆಲವೊಂದು ಪಾಯಿಂಟ್ಸ್ ಅನ್ನ ಹೇಳ್ತೀನಿ. ಒಂದು, ದಿನದಲ್ಲಿ 4 ಗಂಟೆ ನಾವು ನಮ್ಮ ಎಕ್ಸಾಮ್ ಪ್ರಿಪರೇಷನ್ಗೆ ಅಂತ ಎತ್ತಿಡ್ಲೇಬೇಕಾಗುತ್ತೆ. ಇಲ್ಲ ಅಂತಂದ್ರೆ ಸಕ್ಸಸ್ ರೇಟ್ ತುಂಬಾನೇ ಕಡಿಮೆ ಆಗಿರುತ್ತೆ, ಯಾಕೆಂದ್ರೆ ಅಷ್ಟೊಂದು ಕಾಂಪಿಟೇಷನ್ ಇರುವಂಥದ್ದು. ಮತ್ತೆ 4 ಅವರ್ಸ್ ಏನಿದೆ ಅದು ತುಂಬಾ ಕ್ವಾಲಿಟಿ ಟೈಮ್ ಆಗಿರ್ಬೇಕು. ಮತ್ತೆ ನಾವು ಎಲ್ಲಾ ಸಿಲೆಬಸ್ ಅನ್ನು ನಾನು ಓದಿ ನನ್ನ ಮೈಂಡಲ್ಲಿ ಇಟ್ಕೊಳ್ತೀನಿ ಅನ್ನುವಂಥದ್ದು ತುಂಬಾ ಕಷ್ಟದ ಕೆಲಸ ಅಂತಾನೆ ನಾನು ಹೇಳ್ತೀನಿ. ಹಾಗಾಗಿ ನಾನೇನ್ ಹೇಳ್ತೀನಿ ಅಂತಂದ್ರೆ, ಈ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಅನ್ನ ಒಂದೂ ಬಿಡದ ಹಾಗೆ ಅದು ಎಷ್ಟು ಸಾಧ್ಯನೋ ಅಷ್ಟು ಸಲಿ ರಿಪಿಟೇಷನ್ ಮಾಡಿ, ಹೇಗೆ ರಿವೈಸ್ ಮಾಡಿರ್ಬೇಕು ಕ್ವಶನ್ ಪೇಪರ್ಸ್ನ ಅಂತಂದ್ರೆ ಕ್ವಶನ್ ನಂಬರ್ ಸಹಿತ ನೆನಪ ಇರಬೇಕು. ಇಂಥ 2017ನೇ ಇಸ್ವಿಲಿ ಈ ಕ್ವಶನ್ ಬಂದಿತ್ತು ಅಂತ ಹೇಳೋಷ್ಟು ಕೆಪಾಸಿಟಿ ನಮ್ಮಲ್ಲಿ ಬಂದಿರಬೇಕು. ಅಷ್ಟು ಸಲಿ ನಾವು ಕ್ವಶನ್ ಪೇಪರ್ಸ್ ಅನ್ನ ನೋಡಿರ್ಬೇಕು. ಅದನ್ನ ಆ ಕ್ವಶನ್ಸ್ ಅನ್ನ ಬೇರೆ ಕಡೆ ಬರ್ಕೊಂಡಿರ್ಬೇಕು. ಬರ್ದು ಅಂದ್ರೆ 1 ಸಲಿ ಅಲ್ಲ, 2 ಸಲಿ ಅಲ್ಲ, 3 ಸಲಿ 4 ಸಲಿ ಆ ಕ್ವಶನ್ ಪೇಪರ್ ಅಲ್ಲಿ ಇರುವಂತಹ ಕ್ವಶನ್ಸ್ ಅನ್ನ ಬರ್ಕೋಬೇಕು. ಬರ್ದು ಅದನ್ನ ಸಾಲ್ವ್ ಮಾಡ್ತಾ ಹೋಗ್ಬೇಕು. ಆಗ ಮಾತ್ರ ನಮಗೆ 100% ಸಕ್ಸಸ್ ಸಿಗುತ್ತೆ ಅಂತ ನನ್ನ ಸ್ವಂತ ಅನುಭವವನ್ನ ನಾನು ನಿಮ್ಮ ಹತ್ರ ಹೇಳ್ತಾ ಇದ್ದೇನೆ. ಈ ರೀತಿ ನಾನು ಸುಮಾರು ಒಂದು 4 ಗಂಟೆ 3ರಿಂದ 4 ಗಂಟೆ ನಾನು ಕಾಲೇಜ್ ಟೈಮಿಂಗ್ಸ್ ಅನ್ನ ಬಿಟ್ಟು ನನ್ನ ಮನೆಗೆ ಬಂದ್ಮೇಲೆ ನಾನು ಎಕ್ಸಾಮ್ ಪ್ರಿಪರೇಷನ್ಗೆ ಅಂತ ಇಡ್ತಿದ್ದೆ.
ಹಾಗೆ ಮತ್ತೊಂದು ಮುಖ್ಯವಾದ ವಿಚಾರ ಏನಪ್ಪಾ ಅಂತಂದ್ರೆ, ನೀವು ಯಾವ ತಾಲೂಕನ್ನ ಆಯ್ಕೆ ಮಾಡ್ಕೊಳ್ತೀರಾ? ಎಕ್ಸಾಮ್ ಬರೀಲಿಕ್ಕೆ ಯಾವ ತಾಲೂಕನ್ನ ಆಯ್ಕೆ ಮಾಡ್ಕೊಳ್ತೀರಾ ಅನ್ನುವಂಥದ್ದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲಿ ಹೆಚ್ಚು ವೇಕೆನ್ಸಿ ಇರುತ್ತೋ, ಎಲ್ಲಿ ಹೆಚ್ಚು ಪೋಸ್ಟ್‌ಗಳಿರುತ್ತೋ ನಿಮ್ಮ ಸಬ್ಜೆಕ್ಟಿಗೆ, ಆ ತಾಲೂಕನ್ನ ಆಯ್ಕೆ ಕೊಂಡ್ರೆ ಇಟ್ಸ್ ವೆರಿ ಸಿಂಪಲ್ ಅಂಡ್ ಈಸಿ ಕೆಲ್ಸ ಆಗತ್ತೆ. ನಾನು ಅದಕ್ಕೆ 138 ಪೋಸ್ಟ್ ಇತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿ. ನಾನು ಶಿವಮೊಗ್ಗ ಜಿಲ್ಲೆಯೋಳೇ ಆಗಿದ್ರಿಂದ 100 ಮೇಲಿತ್ತು. 100 ಮೇಲಿದ್ದಿದ್ರಿಂದ ಒಳ್ಳೆ ಸಂಖ್ಯೆ ಅಲ್ವಾ? ಹಾಗಾಗಿ ನಾನು ಶಿವಮೊಗ್ಗ ಜಿಲ್ಲೆಯನ್ನ ಆಯ್ಕೆ ಮಾಡ್ಕೊಂಡೆ. ಅಲ್ಲೇ ನಾನು ಎಕ್ಸಾಮನ್ನ ಬರ್ದೆ. ಮತ್ತೆ ಈ ಎಕ್ಸಾಮಲ್ಲಿ ಒಂದು ವಿಶೇಷತೆ ಏನಪ್ಪಾ ಅಂತಂದ್ರೆ, ಯಾವ ಎಕ್ಸಾಮಲ್ಲೂ ಡಿಸ್ಕ್ರಿಪ್ಟಿವ್ ಟೈಪ್ ಆಫ್ ಕ್ವೆಶ್ಚನ್ ಪೇಪರ್ ಇರೋದಿಲ್ಲ. ಅಂದ್ರೆ ನೀವು ಲೆಂದಿ ಆನ್ಸರ್ಸ್‌ನ ಬರೀಬೇಕಾಗತ್ತೆ. ಅದು ನಮ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ ನಮ್ಮ ಸ್ಕೋರಿಂಗಿಗೆ. ಅದು ನೀವು ಅನ್ಕೋಬಹುದು ಅದು ತುಂಬಾ ಕಷ್ಟದ ಕೆಲ್ಸ ಅಂತ ಹೇಳಿ. ಆದ್ರೆ ಆ ಪೇಪರ್ ಏನಿದೆ ಅದು ತುಂಬಾ ಈಸಿ ಪೇಪರ್. ಈವನ್ ನಾವು ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ ಅಲ್ಲಿ ತಪ್ಪಾಗ್ಬೋದು ನಮ್ಮ ಆನ್ಸರ್ಸ್. ಆದ್ರೆ ಈ ಡಿಸ್ಕ್ರಿಪ್ಟಿವ್ ಏನಿರುತ್ತಲ್ಲ ಅದು ತುಂಬಾ ಈಸಿ ಆಗಿರುತ್ತೆ. ಯಾವಾಗ ಈಸಿ? ನೀವು ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ಸ್ ಅನ್ನ ನೀಟಾಗಿ ಸಾಲ್ವ್ ಮಾಡಿದಾಗ ಮಾತ್ರ. ಮತ್ತೆ ಈ ರೀತಿ ಎಕ್ಸಾಮ್ ಬರ್ದೆ. ನನಗೆ ಸೊರಬ ತಾಲೂಕಿನ ಆನ್ವಟ್ಟಿಯ ಬಂಕ್ಸಾನ ಅನ್ನುವಂತಹ ಒಂದು ಪುಟ್ಟ ಹಳ್ಳಿಯಲ್ಲಿ ಇದು ಅಪಾಯಿಂಟ್ ಆಯ್ತು. ಅದು ಅಪಾಯಿಂಟ್ ಆಗಿದ್ದು ಅದು ಕೋರ್ಟ್ ಕೇಸ್ ಎಲ್ಲ ನಡೆದು 1.5 ವರ್ಷ ಗ್ಯಾಪ್ ಆಯ್ತು. ಆ ಗ್ಯಾಪ್‌ನ ಮುಗಿಸ್ಕೊಂಡು ನಾವು ಎಲ್ಲಿ ಆರ್ಡರ್ ಕಾಪಿ ಸಿಗುತ್ತೋ ಇಲ್ವೋ, ನಮ್ಗೆ ಏನ್ ತೊಂದರೆ ಆಗ್ಬಿಡುತ್ತೋ ಏನೋ, ಎಲ್ಲಿ ರಿಕ್ರೂಟ್ಮೆಂಟ್ ಸ್ಟಾಪ್ ಆಗ್ಬಿಡುತ್ತೋ ಏನೋ ಅಂತ ಹಲವಾರು ಗೊಂದಲಗಳ ನಡುವೆನೆ ಕೊನೆಗೂ ಕೂಡ ಹೊಸ ಸರ್ಕಾರ ಬಂತು. ನಮ್ಗೆ ಆರ್ಡರ್ ಕಾಪಿಯನ್ನ ಕೊಡ್ತು. ಆ, ನಮ್ಮ ರ್ಯಾಂಕಿಂಗ್ ಪ್ರಕಾರ ನನ್ಗೊಂದು ಒಳ್ಳೆ ಶಾಲೆ ಸಿಕ್ತು. ನಾನು ಹೋಗಿ ಜಾಯ್ನ್ ಆದೆ. ಆದ್ರೆ ಹೋಗಿ ಜಾಯ್ನ್ ಆಗಿ 15 ದಿವಸದ ಒಳಗೆ ನನಗೆ ಏನಾಯ್ತು ಅಂತಂದ್ರೆ, KPSC ಇಂದ ಹೊಸ ಜಾಬಿಗೆ ಕರೆ ಬಂತು. ಅದುವೇ ಫಸ್ಟ್ ಡಿವಿಷನ್ ಅಸಿಸ್ಟೆಂಟ್ FDA ಜಾಬ್. ಅದು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅಲ್ಲಿ. ಲಾಲ್ಬಾಗ್ ಹೆಡ್ ಆಫೀಸ್ ಬೆಂಗಳೂರಿಂದ ನನಗೆ ಆರ್ಡರ್ ಆಲ್ ಆಫ್ ಎ ಸಡನ್ ಬಂತು. ಆಗ ನಾನು ಯೋಚನೆ ಮಾಡಿದ್ದು ಇಷ್ಟೇ, ಒಂದು ನಾನು FDA ಆಗಿ ಹೋದ್ರೆ ಒಂದು ಇಲಾಖೆ ನನಗೆ ಫಸ್ಟ್ ಆಫ್ ಆಲ್ ಇಷ್ಟ ಆಯ್ತು, ತೋಟಗಾರಿಕೆ ಇಲಾಖೆ. ರೈತರಿಗೆ ನಾವೇನಾರ ಸಹಾಯ ಮಾಡ್ಬೋದು ಅಂತ ಹೇಳಿ ಅನ್ಸ್ತು. ಮತ್ತೆ ಎರಡನೇದಾಗಿ ನನಗೆ ಸ್ವಲ್ಪ ಸಿಟಿಲಿ ಇರೋದು, ಜೀವನ ಮಾಡೋದು ಅಂದ್ರೆ ಇಷ್ಟ. ಹಳ್ಳಿ ಅಂದ್ರೆ ಅಷ್ಟಕ್ಕಷ್ಟೇ. ಅಟ್ಲೀಸ್ಟ್ ನಾನು FDA ಆದ್ರೆ ತಾಲೂಕ್ ಲೆವೆಲಲ್ಲಿ ಆದ್ರೂ ಜೀವನ ಮಾಡ್ಬೋದಲ್ಲ, ಹಳ್ಳಿಯನ್ನ ಬಿಟ್ಟು ತಾಲೂಕ್ ಲೆವೆಲಲ್ಲಿ ಜೀವನ ಮಾಡ್ಬೋದಲ್ಲ ಅಂತ ಹೇಳ್ಬಿಟ್ಟು ಸುಮಾರು ಅದು ಆರ್ಡರ್ ಕಾಪಿ ಬೇಗ ಬಂದ್ರೂ ಕೂಡ ಆ ಪ್ರೋಸೆಸ್ ಎಲ್ಲ ಮುಗಿದು ನನಗೆ ಜಾಬ್ ಆಗೋದ್ರೊಳಗೆ 1.5 ವರ್ಷ ಆಯ್ತು. ಆದ್ರೆ ನಾನು ಆ 1.5 ವರ್ಷ ಏನು ಟೀಚಿಂಗ್ ಪ್ರೊಫೆಷನ್ ಅಲ್ಲಿ ಅದೇ ಹಳ್ಳಿಯಲ್ಲಿ ನಾನು ಉತ್ತಮ ಶಿಕ್ಷಕಿಯಾಗಿ ಸಾಧ್ಯವಾದಷ್ಟು ಹೆಚ್ಚು ಆಸಕ್ತಿಯಿಂದ ಮಕ್ಕಳಿಗೆ ಒಂದು ಒಳ್ಳೆ ಎಜುಕೇಶನ್ ಕೊಡ್ಬೇಕು ಅನ್ನುವಂತಹ ಭಾವನೆಯನ್ನ ಇಟ್ಕೊಂಡು ಬಹಳ ಖುಷಿಯಿಂದ 1.5 ವರ್ಷನ ಕಳೆದೆ. ಈಗ ನಾನು FDA ಆಗಿ 1 ವರ್ಷ ಆಗಿದೆ. ಆದ್ರೂ ನನ್ಗೆ ನಾನ್ ಬಿಟ್ಟು ಬರ್ಬಾರ್ದಿತ್ತು, ನಾನು ಟೀಚಿಂಗ್ ಪ್ರೊಫೆಷನ್ ಅಲ್ಲಿ ಕಂಟಿನ್ಯೂ ಮಾಡ್ಬೇಕಿತ್ತು ಅನ್ನುವಂತಹ ಭಾವನೆ ಇದೆ. ಆದ್ರೆ ಮುಂದೊಂದ್ ದಿನ ಮತ್ತೆ GPSTR ಎಕ್ಸಾಮ್ ಬರುತ್ತೆ, ಮತ್ತೆ HSTR ಎಕ್ಸಾಮ್ ಬರುತ್ತೆ, ಮತ್ತೆ PU ಕಾಲೇಜ್ ರಿಕ್ರೂಟ್ಮೆಂಟ್ ಆಗತ್ತೆ. ಸೊ ನನ್ನ ಏನು ಜರ್ನಿ ಇದೆ ಅದು ಎಂಡ್ ಆಗಲ್ಲ. ಆ ಎಂಡ್ ಆದ್ರೂ ಕೂಡ ಅದು ಎಂಡ್ ಆಗೋದು ಟೀಚಿಂಗ್ ಪ್ರೊಫೆಷನ್ ಅಲ್ಲೇ ಅಂತ ನನ್ನ ಭಾವನೆ. ಈಗ ಸದ್ಯಕ್ಕೆ ನನಗೆ ಏನು ಅನ್ಸುತ್ತೆ ಅಂತಂದ್ರೆ, ನಾನು ಯಾವ ರೀತಿ ಎಕ್ಸಾಮ್ ಅನ್ನ ಪ್ರಿಪರೇಷನ್ ಮಾಡ್ಕೊಂಡೆ, ಎಷ್ಟು ಈಸಿಯಾಗಿ ನಾನು ಈ ಎಕ್ಸಾಮ್ ಅನ್ನ ಕ್ರ್ಯಾಕ್ ಮಾಡ್ದೆ, ಅಷ್ಟೇ ಈಸಿಯಾಗಿ ಈಗ ಪ್ರಿಪೇರ್ ಆಗ್ತಿರುವಂತಹ ನಿಮ್ಮಂತಹ ಹಲವಾರು ಆಸ್ಪರೆಂಟ್ಸ್‌ಗೆ ನಾನು ಹೆಲ್ಪ್ ಮಾಡಬೇಕು ಅನ್ನುವಂತಹ ಭಾವನೆಯಿಂದಾಗಿ ನಾನು ಈ ಸಣ್ಣ ವಿಡಿಯೋವನ್ನ ನಿಮಗೆ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ, ನಿಮಗೆಲ್ಲರಿಗೂ ಧನ್ಯವಾದಗಳು ಹಾಗೂ ಆಲ್ ದ ಬೆಸ್ಟ್.